ಫೈಟರ್ ಜೆಟ್ ಅನ್ನು. ಕೊನೆ ಕ್ಷಣದಲ್ಲಿ ಆ ಫೈಟರ್ ಜೆಟ್ ನಲ್ಲಿದ್ದಂತಹ ಪೈಲಟ್ಗಳು ಹಾರಿದ್ದಾರೆ ಕೆಳಗೆ. ಅವರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಈಗ ಆಕಾಶ್ ಆಂಟಿ ಮಿಸೈಲ್ ನಿಂದ ಹೊಡೆದುರುಳಿಸಲಾಗಿರೋದು ಈ ಫೈಟರ್ ಜೆಟ್ ಅನ್ನು. ವಾಯು ಗಡಿ ಪ್ರವೇಶ ಮಾಡ್ತಾ ಇದ್ದಂತೆ ಜೆಟ್ ಧ್ವಂಸ ಆಗಿದೆ ಆಕಾಶ್ ಆಂಟಿ ಮಿಸೈಲ್ ನಿಂದ. ಪಾಕಿಸ್ತಾನದ 2 ಫೈಟರ್ ಜೆಟ್ಗಳು ಧ್ವಂಸ ಆಗಿದ್ದಾವೆ. ಶ್ರೀನಗರದಲ್ಲಿ 2 ಪಾಕ್ ಫೈಟರ್ ಜೆಟ್ ಅನ್ನ ಈ ರೀತಿ ಧ್ವಂಸ ಮಾಡಲಾಗಿರೋದು. ಪ್ರಶಾಂತ್, ಈಗ ಪಾಕಿಸ್ತಾನದ ಫೈಟರ್ ಜೆಟ್ ಗಳನ್ನ ಆಕಾಶ್ ಆಂಟಿ ಮಿಸೈಲ್ ಹೊಡೆದುರುಳಿಸಿದೆ. ನಮ್ ಶಕ್ತಿ ಎಷ್ಟು ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಆದ್ರೂ ಸಹ ಪಾಕಿಸ್ತಾನ ತನ್ನ ಮೊಂಡತನ ಮಾತ್ರ ಬಿಡ್ತಾ ಇಲ್ಲ. ಪ್ರಗತಿ, ಈಗ ಬರ್ತಾ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ದಾಳಿಯನ್ನು ನಡೆಸಲಾಯಿತು. ರಾವಲ್ಪಿಂಡಿಯ ನೂರಾ ಖಾನ್ ಏರ್ಬೇಸ್ನಲ್ಲಿ ಹೆವಿ ಡ್ಯಾಮೇಜ್ ಆದ ನಂತರ ಇಸ್ಲಾಮಾಬಾದ್, ಕರಾಚಿ, ಲಾಹೋರ್, ಪೇಶಾವರ್ನ 4 ಪ್ರಮುಖವಾಗಿರ್ತಕ್ಕಂಥ ಏರ್ಪೋರ್ಟ್ಗಳನ್ನು ಬಂದ್ ಮಾಡಲಾಗಿದೆ. ಭಾರತದ ಕಡೆಯಿಂದ ಬರ್ತಾ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ಪಾಕಿಸ್ತಾನದ ಕೊನೆಯ ಏರ್ಕ್ರಾಫ್ಟ್ ಕಂಡು ಬಂದಿದ್ದು ಕ್ವೆಟ್ಟಾ ನಗರದ ಮೇಲೆ ಹಾವರಿಂಗ್ ಮಾಡ್ತಾ ಇತ್ತು. PIA 218 ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ನ 218 ವಿಮಾನ ಹಾರಾಟದ ನಂತರ ಮಧ್ಯರಾತ್ರಿಯಿಂದ ಪಾಕಿಸ್ತಾನದಲ್ಲಿ ಒಂದು ವಿಮಾನ ಹಾರಾಟ ಮಾಡಲಾಗ್ತಾ ಇಲ್ಲ. ಏರ್ ಸ್ಪೇಸನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಪಾಕಿಸ್ತಾನ ಏನು ಭಾರತದ ಏರ್ಬೇಸ್ಗಳನ್ನು ಟಾರ್ಗೆಟ್ ಮಾಡಿಟ್ಕೊಂಡು ನಡೆಸ್ತು. ಯಾಕಂದರೆ ಫತೇಹ್ 1 ಮಿಸೈಲ್ ಏನಿದೆ ಅದು ಇಂಡಿಯನ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೂಲಕ ವೆಸ್ಟರ್ನ್ ಸೆಕ್ಟರ್ನಲ್ಲಿ, ಅಂದರೆ ವೆಸ್ಟರ್ನ್ ಸೆಕ್ಟರ್ನ ವಾಯುಪಡೆಯಲ್ಲಿ ನಾರ್ದರ್ನ್ ಕಮಾಂಡ್ ಇದೆ, ವೆಸ್ಟರ್ನ್ ಕಮಾಂಡ್ ಇದೆ. ವೆಸ್ಟರ್ನ್ ಸೆಕ್ಟರ್ನಲ್ಲಿ ಈ ಒಂದು ಫತೇಹ್ 1 ಲಾಂಗ್ ರೇಂಜ್ ಮಿಸೈಲನ್ನು ಟಾರ್ಗೆಟ್ ಮಾಡಲಾಯಿತು. ಅಂದರೆ ಅದನ್ನು ನ್ಯೂಟ್ರಲೈಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ ನಂತರ ಯಾವಾಗ ಸಿರ್ಸಾದಲ್ಲಿ ಈ ಒಂದು ಫತೇಹ್ 1 ಐಡೆಂಟಿಫೈ ಆಯಿತೋ, ಅದನ್ನು ನ್ಯೂಟ್ರಲೈಸ್ ಮಾಡ್ತೋ, ಆಗಲೇ ಭಾರತ ರಾವಲ್ಪಿಂಡಿ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ದಾಳಿಯನ್ನು ನಡೆಸ್ತು. ರಾವಲ್ಪಿಂಡಿಯ ನೂರಾ ಖಾನ್ ಏರ್ಬೇಸ್, ಮುರಿದ್ ಕೆ ಮತ್ತು ಲಾಹೋರ್ನ ಏರ್ಬೇಸ್ ಮೇಲೂ ಕೂಡ ದಾಳಿಯನ್ನು ನಡೆಸ್ತಕ್ಕಂಥದ್ದನ್ನು ನಂತರ ಪಾಕಿಸ್ತಾನದ ಏರ್ ಸ್ಪೇಸನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಅಂತಕ್ಕಂಥದ್ದು ಇರತಕ್ಕಂಥ ಮಾಹಿತಿ. ಅದರ ಜೊತೆಗೆ ನಿನ್ನೆ ಜಮ್ಮು ಭಾಗದಲ್ಲೇನು ಮಧ್ಯರಾತ್ರಿ 1:30ರಿಂದ ಬೆಳಗಿನ ಜಾವದವರೆಗೂ ಕೂಡ ಸತತವಾಗಿ ಮಿಸೈಲ್ ಮತ್ತು ಡ್ರೋನ್ ಅಟ್ಯಾಕ್ಗಳನ್ನು ನಡೆಸಿದಾಗ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರದಲ್ಲಿರ್ತಕ್ಕಂಥ ನೀಲಂ ವ್ಯಾಲಿ ಮತ್ತು ಸಿಯಾಲ್ಕೋಟ್ ಮೇಲೂ ಕೂಡ ಭಾರತ ರಿಟಾಲಿಯೇಟ್ರಿ ಮಿಸೈಲ್ ಅಟ್ಯಾಕ್ಗಳನ್ನು ನಡೆಸಿದೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ. S-400, ಅಕ್ಷತೀರ್, L-70, ZU-23 ಮತ್ತು ಸೋಚಿಕಾ ಇವು ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನೇನು ಭಾರತ ಅಳವಡಿಸಿದೆ. ಅದರಲ್ಲೂ S-400ನ ಕಾರಣದಿಂದ ಬಹುತೇಕ ಪಾಕಿಸ್ತಾನದ ಮಿಸೈಲ್ಸ್ಗಳನ್ನು ನ್ಯೂಟ್ರಲೈಸ್ ಮಾಡಲಾಗಿತ್ತು. ಫಿರೋಜ್ಪುರ್ ಒಂದನ್ನು ಬಿಟ್ಟರೆ, ಫಿರೋಜ್ಪುರದಿಂದ ಒಂದು ಖಚಿತ ಮಾಹಿತಿ ಬರ್ತಾ ಇದೆ, 3 ಜನ ಈ ಒಂದು ಡ್ರೋನ್ ಅಟ್ಯಾಕ್ಗೆ ಗಾಯಗೊಂಡಿದ್ದಾರೆ ಅಂತಕ್ಕಂಥದ್ದು. ಫಿರೋಜ್ಪುರ್ ಒಂದನ್ನು ಬಿಟ್ಟರೆ ಬಹುತೇಕ ಪಾಕಿಸ್ತಾನ ಹಾಕಿರ್ತಕ್ಕಂಥ ಎಲ್ಲ ಮಿಸೈಲ್ಗಳನ್ನು ಮತ್ತು ಡ್ರೋನ್ಗಳನ್ನು ಏರ್ ಡಿಫೆನ್ಸ್ನ ಮೂಲಕ ನ್ಯೂಟ್ರಲೈಸ್ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಆದರೆ ಪಾಕಿಸ್ತಾನದ ಟಾರ್ಗೆಟ್ ಏನಿತ್ತು ಅದು ವಾಯುನೆಲೆಗಳಿತ್ತು. ಅದು ನೀವು ಹೇಳಿದಂತೆ ಶಂಭು ಟೆಂಪಲ್ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತು, ಗುರುದ್ವಾರದ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತು, ಸಿವಿಲ್ ರೆಸಿಡೆನ್ಷಿಯಲ್ ಏರಿಯಾಸ್ಗಳೇನಿರ್ತವೆ ಅದರ ಮೇಲೆ, ಪ್ರಮುಖವಾಗಿ ಜಮ್ಮು ನಗರದಲ್ಲಿ ಈ ದಾಳಿಯ ಪ್ರಯತ್ನ ಸತತವಾಗಿ ಪಾಕಿಸ್ತಾನದ ಕಡೆಯಿಂದ ನಡೀತಾ ಇದೆ. ಇದನ್ನೆಲ್ಲ ನೋಡಿದ ನಂತರ ಭಾರತ ಮತ್ತೊಮ್ಮೆ ರಿಟಾಲಿಯೇಷನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಬಟ್ ವಿ ಹ್ಯಾವ್ ನಾಟ್ ಚೂಸನ್ ರೆಸಿಡೆನ್ಷಿಯಲ್ ಏರಿಯಾಸ್. ನಾವು ದಾಳಿ ಮಾಡಿರ್ತಕ್ಕಂಥದ್ದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಒಂದು ಇನ್ಪುಟ್ಸ್ನ ಆಧಾರದ ಮೇಲೆ ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ದಾಳಿ ನಡೆದಿದೆ. ಇದರಿಂದ ಆತಂಕಗೊಂಡಿರ್ತಕ್ಕಂಥ ಪಾಕಿಸ್ತಾನ್ ಇಡೀ ಏರ್ ಸ್ಪೇಸನ್ನು ಬಂದ್ ಮಾಡಿದೆ. ಆದರೆ ಯಾವಾಗ ಫತೇಹ್ 1 ಮಿಸೈಲನ್ನು ಪಾಕಿಸ್ತಾನ್ ಬಳಸ್ಕೊಂಡಿದೆಯೋ ಅದಾದಮೇಲೆ ನಮ್ಮ ಚಂಡೀಗಢ ಏರ್ಪೋರ್ಟನ್ನು ಕೂಡ ಸಂಪೂರ್ಣವಾಗಿ ಮೇ 15ರವರೆಗೆ ಬಂದ್ ಮಾಡಲಾಗಿದೆ. ಫಾರ್ವರ್ಡ್ ಬೇಸ್ನಲ್ಲಿರ್ತಕ್ಕಂಥ ಎಲ್ಲ ಏನು ಏರ್ ಬೇಸ್ಗಳಿವೆ, ರೈಟ್ ಫ್ರಮ್ ಅಮೃತ್ಸರ್, ಪಠಾಣ್ಕೋಟ್, ಫಿರೋಜ್ಪುರ್, ಉತ್ತರ ಪ್ರದೇಶದ ಸರ್ಸಾವ ಇದೆ, ಅಂಬಾಲಾ
ಕ್ಯಾಂಟ್ನಲ್ಲಿ ನಮ್ಮ ಒಂದು ಫಾರ್ವರ್ಡ್ ಏರ್ ಫೋರ್ಸ್ ಸ್ಟೇಷನ್ ಇದೆ. ಅಲ್ಲಿಂದ ಜಮ್ಮು ಇರ್ಬೋದು, ಶ್ರೀನಗರ್ ಇರ್ಬೋದು, ಲೇಹ್ ಇರ್ಬೋದು, ಜೈಸಲ್ಮೇರ್ ರಾಜಸ್ಥಾನದಲ್ಲಿರ್ಬೋದು, ಗುಜರಾತ್ನ ಕಚ್ ಮತ್ತು ಭುಜ್ನಲ್ಲಿ ಅಷ್ಟು ಯಾವ್ಯಾವ ಏರ್ ಬೇಸ್ಗಳಿವೆ, ಇನ್ಕ್ಲೂಡಿಂಗ್ ಕುಲು ಮನಾಲಿ ಇನ್ ಹಿಮಾಚಲ್, ಅವುಗಳನ್ನು ಮೇ 15ರವರೆಗೆ ಬಂದ್ ಮಾಡುವ ಸೂಚನೆಯನ್ನು ಸ್ಪಷ್ಟವಾಗಿ ನೀಡಲಾಗಿದೆ. ಯಾಕಂದರೆ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಭಾರತದ ವಾಯು ಪ್ರದೇಶವನ್ನು ಬ್ರೀಚ್ ಮಾಡ್ತಕ್ಕಂಥ ಪ್ರಯತ್ನ ಪಾಕಿಸ್ತಾನದ 2 ಫೈಟರ್ ಜೆಟ್ಗಳಿಂದ ನಡೆದಾಗ ಅದನ್ನು ಹೊಡೆದುರುಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಭಾರತ ಮಾಡಿದೆ ಅಂತಕ್ಕಂಥ ಅನ್ಕನ್ಫರ್ಮ್ಡ್ ರಿಪೋರ್ಟ್ಸ್ಗಳಿವೆ. ಅದರ ಜೊತೆಗೆ ಪಾಕಿಸ್ತಾನ್ ನೇರವಾಗಿ ಇಂಡಿಯನ್ ಏರ್ ಬೇಸ್ಗಳನ್ನು ದಾಳಿ ಮಾಡಬಹುದು ಅಂತಕ್ಕಂಥದ್ದು. ಯಾಕೆಂದರೆ ಲಾಹೋರ್ನ ಏರ್ ಬೇಸ್ ಮೇಲೆ ದಾಳಿ ಮಾಡಿದ್ವಿ, ರಾವಲ್ಪಿಂಡಿಯ ಏರ್ ಬೇಸನ್ನು ಸಂಪೂರ್ಣವಾಗಿ ಹೆವಿ ಡ್ಯಾಮೇಜ್ ಆಗಿದೆ ಅಲ್ಲಿ ಅಂತಕ್ಕಂಥ ಮಾಹಿತಿ ಬಂದ ನಂತರ ಪಾಕಿಸ್ತಾನ್ ರಿಟ್ಯಾಲಿಯೇಷನ್ ಮಾಡಬಹುದು ಅಂತಕ್ಕಂಥ ಆ್ಯಂಟಿಸಿಪೇಷನ್ನಲ್ಲಿ ಚಂಡೀಗಢ ಏರ್ಪೋರ್ಟ್ನ ಆಪ್ರೇಷನ್ಸ್ಗಳನ್ನು ಮೊನ್ನೆಯೇ ಆ ಆಪ್ರೇಷನ್ಸ್ಗಳನ್ನು ಸಿವಿಲ್ ಆಪ್ರೇಷನ್ಸ್ಗಳನ್ನು ಬಂದ್ ಮಾಡಲಾಗಿತ್ತು. ಬಟ್ ಆ ಏರ್ ಸ್ಪೇಸನ್ನು ಕೂಡ ಕ್ಲೋಸ್ ಮಾಡ್ತಕ್ಕಂಥ ನಿರ್ಣಯವನ್ನು ಭಾರತ ತೆಗೆದುಕೊಂಡಿದೆ. ಪ್ರಗತಿ ಪ್ರಶಾಂತ್ ಹಾಗೆ ಸಂಪರ್ಕದಲ್ಲಿರಿ. ಒಟ್ಟಾರೆಯಾಗಿ ಯಾವುದೇ ಕಾರಣಕ್ಕೂ ಸಹ ಭಾರತ ನಾಗರಿಕರನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡೋದಿಲ್ಲ ಅಂತ ಹೇಳಿದೆ. ಆದ್ರೆ ಪಾಕಿಸ್ತಾನ 1 ಪೆಟ್ಟು ಕೊಟ್ರೆ ನಾವು 2 ಪೆಟ್ಟು ಜೋರಾಗೆ ಕೊಡ್ತೀವಿ ಅಂತ ಜೈಶಂಕರ್ ಅವ್ರು ನಿನ್ನೆ ಹೇಳ್ತಾ ಇದ್ರು, ಟ್ವೀಟ್ ಸಹ ಮಾಡಿದ್ರು. ಈ ರೀತಿಯಾಗಿ ವಾಯು ನೆಲೆ ಮೇಲೆ ಟಾರ್ಗೆಟ್ ಮಾಡಿ ಈಗ ಪಾಕಿಸ್ತಾನ ದಾಳಿ ಮಾಡ್ತಾ ಇರೋದ್ರಿಂದಾಗಿ ಭಾರತ ಸಹ ಸರಿಯಾಗಿ ಪ್ರತ್ಯುತ್ತರವನ್ನ ನೀಡುತ್ತೆ, ಅದರಲ್ಲಿ 2 ಮಾತಿಲ್ಲ. ಭಾರತದ ಶಕ್ತಿ ಬಗ್ಗೆ ಗೊತ್ತಿದ್ದು ಸಹ ಪಾಕಿಸ್ತಾನ ಮೊಂಡುವಾದ ಬಂಡತನವನ್ನ ಪ್ರದರ್ಶನ ಮಾಡ್ತಾನೆ ಇದೆ, ಅದಕ್ಕೆ ಸರಿಯಾದಂತ ಉತ್ತರವನ್ನ ಸಹ ಪಡಿತಾ ಇದೆ. ಪಾಕ್ ಡ್ರೋನ್ ದಾಳಿ ಮಾಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಕಾಶ್ಮೀರದ ರಜೌರಿಯಲ್ಲಿ ಪಾಕ್ ಡ್ರೋನ್ ದಾಳಿಯನ್ನ ಮಾಡಿದೆ, ಅದಕ್ಕೆ ತಕ್ಕ ಉತ್ತರವನ್ನ ಭಾರತ ಸಹ ಕೊಡ್ತಾ ಇದೆ. ಮತ್ತೊಂದು ಕಡೆ ನೋಡ್ತಾ ಇದ್ದೀರಾ, ಪಾಕ್ ವಾಯು ನೆಲೆಯನ್ನ ಉಡೀಸ್ ಮಾಡಲಾಗಿದೆ. ಈ ಮೂಲಕ ಪಾಕ್ನ ಸೇನೆ ಕಂಪ್ಲೀಟ್ ಆಗಿ ಈಗ ತಣ್ಣಗಾಗ್ತಾ ಇದೆ. ಆಗಸದಲ್ಲೇ ಪಾಕ್ನ ಡ್ರೋನ್ಗಳನ್ನ ಉಡೀಸ್ ಮಾಡಲಾಗ್ತಾ ಇದೆ. ಪಾಕ್ ಡ್ರೋನ್ ದಾಳಿ ಮಾಡಿರುವಂತಹ ದೃಶ್ಯ ಒಂದ್ ಕಡೆ ನೋಡ್ತಾ ಇದ್ದೀರಾ. ಮನೆಗಳು ಧ್ವಂಸ ಆಗಿದಾವೆ ರಜೌರಿಯಲ್ಲಿ. ಈ ರೀತಿಯಾಗಿ ನಿರಂತರವಾಗಿ ಡ್ರೋನ್ ದಾಳಿಯನ್ನ ಮಾಡಲಾಗ್ತಾ ಇದೆ. ಅದಕ್ಕೆ ಭಾರತ ಪ್ರತ್ಯುತ್ತರವನ್ನ ಸಹ ಕೊಡ್ತಾ ಇದೆ. ಯಾವ್ಯಾವ ರೀತಿಯಾಗಿ ಉತ್ತರ ಕೊಟ್ಟಿದೆ ಪಾಕ್ಗೆ ಅನ್ನೋದು ಇವತ್ತು 10 ಗಂಟೆಗೆ ಮಾಹಿತಿ ಸಹ ಸಿಗ್ತಾ ಹೋಗುತ್ತೆ. ಭಾರತ ಕೊಡುತ್ತೆ ಅದರ ಬಗ್ಗೆ ಮಾಹಿತಿಯನ್ನ ಅಧಿಕಾರಿಗಳು ಕೊಡ್ತಾರೆ. ಶ್ರೀನಗರದಲ್ಲಿ 2 ಪಾಕ್ ಫೈಟರ್ ಜೆಟ್ ಅನ್ನ ಸಹ ಉಡೀಸ್ ಮಾಡಲಾಗಿದೆ. ವಾಯು ನೆಲೆಯನ್ನ ಪ್ರವೇಶ ಮಾಡ್ತಾ ಇದ್ದಂತೆ ಅವನ್ನ ಉಡೀಸ್ ಮಾಡಲಾಗಿದೆ. ಈ ರೀತಿಯಾಗಿ ಪಾಕಿಸ್ತಾನ ಇವತ್ತು ಬೆಳಗಿನ ಜಾವದಿಂದಲೂ ಸಹ ದಾಳಿ ಮಾಡ್ತಾ ಇದೆ, ಡ್ರೋನ್ ದಾಳಿಯನ್ನ ನಿರಂತರವಾಗಿ. ಆ ಡ್ರೋನ್ಗಳನ್ನ ಆಕಾಶದಲ್ಲೇ ಹೊಡೆದುರುಳಿಸ್ತಾ ಇದೆ ಭಾರತ ಸೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.